ಫುಲ್ ಇಷ್ಟು ದೊಡ್ಡ ಮೋಡ. ಓ ಈ ಕಷಾಯ ಕೊಟ್ಟರು ವೆಲ್ಕಮ್ ಡ್ರಿಂಕ್ ಆಗಿ. ಟೀ ಎಸ್ಟೇಟ್, ಲೇಕ್ ವ್ಯೂ. ನಮ್ಮ ಕೈಯಲ್ಲಿ ಮೋಡ ಉಂಟು ನೋಡಿ. ಇದು ನಮ್ದು ಕಾಟೇಜ್ ನೋಡಿ. ಸಿಲಿಂಡರ್ ಖಾಲಿ ಆಗಿದೆ ಅಂತೆ. ಮೇಲ್ಗಡೆ ಕಾಣ್ತಾ ಇರೋದು ಮಕ್ಕಳ ರೂಮ್. ಮಕ್ಕಳು ಇಲ್ಲಿ ಇರ್ತಾರೆ. ಓಕೆ, ಈಗ ಹೋಗ್ಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಕ್ಯಾಶನ್ ಇಟ್ಟು ಫ್ರೈ ಮಾಡಿದ್ದು ದಾರಿಯಲ್ಲಿ ತಿನ್ಲಿಕ್ಕೆ. ಲಾಂಗ್ ಜರ್ನಿ ಅಲ್ವಾ, ಹಾಗೆ. ಮತ್ತು ಇದೆಲ್ಲ ಗ್ಲಾಸ್ ಜ್ಯೂಸ್ ಎಲ್ಲ ಮಾಡಿ ಆಲ್ರೆಡಿ ಫ್ರೀಸರಲ್ಲಿ ಇಟ್ಟಿದ್ದೀವಿ ನೋಡಿ. ಇದರಲ್ಲಿ ಫ್ರೀಸರಲ್ಲಿ ಆಲ್ರೆಡಿ ಲೈಮ್ ಜ್ಯೂಸ್ ಇದೆಲ್ಲ ಮಾಡಿ ಇಟ್ಟಿದ್ದೀವಿ. ಹಾಗೆ ಅದಕ್ಕೆ ಲೈಮ್ ಜ್ಯೂಸಾ, ಅದಕ್ಕೆ ಇದು ಸ್ಟ್ರಾಂಗ್ ಇದು. ಮತ್ತು ಇದು ಕಾಫಿ ತೊಗೊಂಡು ಹೋಗ್ತೀವಿ ಹೋಗುವಾಗ, ಅದಕ್ಕೆ ಕುಡಿಲಿಕ್ಕೆ ಫ್ಲಾಸ್ಕಲ್ಲಿ ಸ್ವಲ್ಪ ಕಾಫಿ. ನೈಟ್ ಹೋಗೋದಲ್ವಾ, ಇದೆಲ್ಲ ಬರೋದು ಬೇಡ ಅಂತ ಹಾಗೆ ಅದಕ್ಕೆ ರೆಡಿ ಆಗ್ತಾ ಉಂಟು. ಜೋರು ಹುಡುಗು ಮಳೆ ಬರ್ತಾ ಉಂಟು ನೋಡಿ. ನಮಗೆ ಇವಾಗ ಹೋಗ್ಲಿಕ್ಕೆ ಕೂಡ ಉಂಟು 2 ಗಂಟೆಗೆ. ಫುಲ್ಲು ಗುಡುಗು ಹಾಗೂ ಮಳೆ, ಅದು ಕರೆಂಟ್ ಇಲ್ಲ. ಎಲ್ಲರೂ ಕುತ್ಕೊಂಡಿದ್ದೀವಿ. ಫಿಲ್ಮ್ ನೋಡ್ತಾ ಇದ್ವಿ, ಅರ್ಧದಲ್ಲಿ ಎಲ್ಲ ಕುತ್ಕೊಂಡಿದ್ವಿ. ಹೊರಗಡೆ ನೋಡಿ ಯಾವ ರೀತಿ ಸೂಪರ್ ಇದೆ ಅಲ್ಲ. ಅದು ಇದರಲ್ಲಿ ಕಾಣೋದಿಲ್ಲ, ಆದರೆ ತುಂಬ ಒಳ್ಳೆ ಉಂಟು ಸೀನ್ ನೋಡಿ. ಈ ಬಾಕ್ಸಿನೊಳಗೆ ನಾವೆಲ್ಲ ಇಡುದು ದೂಸ್. ಗಂಟೆ ಎಷ್ಟು ಆಯ್ತು ತೋರಿಸು? 12 ಅಲ್ಲ 2 28. 2ಗೆ ಹೋಗ್ಲಿಕ್ಕೆ ಇತ್ತಲ್ಲ ನಮಗೆ. ಯಾಕೆ ಹೇಳಲಿಲ್ಲ ನೀವು? ಕಾಫಿ ಮಾಡ್ತಾ ಇದ್ದೀನಿ. ಮತ್ತು ನಮಗೆ ನಮ್ಮ ಡ್ರೈವರ್ಗಳಿಗೆ ಕುಡಿಲಿಕ್ಕೆ ಮಧ್ಯದಲ್ಲಿ. ಯಾರು 3? ನೀನು ಯಾವ ಡ್ರೈವರ್? ಅದು ಸಿಕ್ಕಿ ಡ್ರೈವರ್. ಓಕೆ, ಗಂಟೆ ಇವಾಗ 2:15 ಇವಾಗ ಹೊರಡ್ತಾ ಇದ್ದೀವಿ ನಾವು. ಇಷ್ಟು ಹೊತ್ತಿಗೆ ಹೊರಡ್ತಾ ಇದ್ದೀವಿ ಎಲ್ಲರೂ. ಮಳೆ ಕೂಡ ಬಂದು ಕೂಲ್ ಉಂಟು. ಓಕೆ, ಹೋಗೋಣ ಬನ್ನಿ. ಓಕೆ ನೋಡಿ, ಎಲ್ಲರೂ ಕೂತ್ಕೊಂಡಿದ್ವಿ. ಮಂಗಗಳು ಹಿಂದೆ, ನಮ್ಮ ಡ್ರೈವರ್ ಮುಂದೆ, ಹಾಗೂ ನಾನು. ಎಷ್ಟು ತೋರಿಸ ಉಂಟು ಇಲ್ಲಿಂದ? 514. ಅಂದರೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ? ಎಷ್ಟು ಈಗ ಎಷ್ಟು 2:30 ಆಯ್ತಲ್ಲ. ಆಗತ್ತೆ ಒಂದು ಮಧ್ಯಾಹ್ನ 1-2. ಅಷ್ಟಾಗತ್ತಾ? ಎಂತಂದ್ರೆ ನೋಡಿ, ಖಾಲಿ ರೋಡು. ನಮ್ದೊಂದು ಗಾಡಿ ಮಾತ್ರ ಉಂಟು, ಮತ್ತೆಂತ ಇಲ್ಲ. ಖಾಲಿ ಜಾಗದಲ್ಲಿ ಹೋಗ್ತಾ ಇದ್ದೀವಿ ನಾವು. ಮ್ಯಾಪ್ ನಮ್ದು ಕಾರ್ ಎಲ್ಲೆಲ್ಲಿ ಕಾಣ್ತಾ ಉಂಟು, ತಿರುಗ್ತಾ ಉಂಟು ಆಗೋದಿಲ್ಲ. ಮಧ್ಯರಾತ್ರಿ ಎಲ್ಲ ಮಲಗಿದ್ದಾರೆ. ಓಕೆ, ಇವಾಗ ನಾವು ಕೇರಳ ರೋಡಲ್ಲಿ ಇದ್ದೀವಿ. ಹೇಗೋ ಅಲ್ಲಿಂದ ಈ ಸೈಡ್ ಬಂದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ ಅಂತೆ, ರೋಡೆಲ್ಲ ಸೂಪರ್ ಇದೆ. ಎಷ್ಟು ದೂರ ಬಂದ್ವಿ ನಾವು, ಆದರೂ ರೋಡು ಈಗಿನ ಚೆನ್ನಾಗತ್ತೆ. ಎಲ್ಲ ಸೈನ್ ಬೋರ್ಡ್ಸು ಅದೆಲ್ಲ ನೋಡಬೇಕು, ತುಂಬ ಚೆನ್ನಾಗಿದೆ. ಓಕೆ, ಫೈನಲ್ಲಿ ಬೆಳಗಾಯಿತು. ಸ್ವಲ್ಪ ಮಳೆ ಕೂಡ ಬರ್ತಾ ಉಂಟು ನೋಡಿ. ಇವರೆಲ್ಲ ನೋಡಿ, ಮೀನು ಈಗ ಎದ್ದ, ಇನ್ನು 2 ಮಲಗಿದ್ದಾರೆ ಅಲ್ಲೇ. ಅವರು ಮಲಗಿದ್ದಾರೆ. ನನ್ನೊಂದು ಕಿವಿದು ಕೂಡ ಇಲ್ಲಿ ಬಿದ್ದೆ ನಮ್ಮ ಮನೆಯಲ್ಲಿ ಒಂದುಂಟು, ನಾನು ಈಗ ನೋಡಿದ್ದೆ. ಓಕೆ, ನಾವು ಬ್ರೇಕ್ಫಾಸ್ಟ್ ಮಾಡಬೇಕು. ಬೇಗ ಬಂದಿದ್ದಲ್ವ, ಆವಾಗದಿಂದ ಹಸಿವಾಗ್ತಾ ಉಂಟು. ನೋಡ್ತಾ ಇದ್ವಿ ಒಂದು ಸ್ವಲ್ಪ ಒಳ್ಳೆ ಹೋಟೆಲ್, ಅಂದರೆ
ಇದಕ್ಕೆ ಬಾತ್ರೂಮ್ ಕೂಡ ಬೇಕಲ್ವ, ನಮ್ಗೆ ಹೋಗ್ಬೇಕಲ್ವ, ಹಾಗೆ ಸುಮಾರಿತ್ತು ಹೋಟೆಲ್. ಸ್ವಲ್ಪ ಚಿಕ್ಕದಿತ್ತು, ಅಲ್ಲಿ ಬಾತ್ರೂಮ್ಸ್ ಎಲ್ಲ ಸರಿಯಾಗಿ ಇರೋದಿಲ್ಲ ಅಂತ ಹೇಳಿ ನಾವು ನಿಲ್ಲಿಸಲಿಲ್ಲ. ಇಲ್ಲದಿದ್ರೆ ಫುಡ್ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಕಡೆ ಬಿಸಿ ಬಿಸಿಯಾಗಿ ವಡೆ ಪರೋಟ ಅದೆಲ್ಲ ಸಿಗುತ್ತೆ ಕೇರಳದಾಚೆ. ಅದಕ್ಕೆ ನಾವು ನಿಲ್ಲಿಸಲಿಲ್ಲ ಅಷ್ಟೇ. ನೋಡಬೇಕು ಇನ್ನು ಮುಂದೆ ಯಾವ್ದು ಸಿಗುತ್ತೆ ಅಂತ ಹೇಳಿ. ಎಲ್ಲಿ ಹೋಗಿದ್ದು ಅಲ್ಲಿ ಪುಟ್ಟು ಮಾತ್ರ ಇತ್ತಂತ, ಅದಕ್ಕೆ ಬೇಡ ಅಂತ ನಾವು ಇನ್ನೊಂದು ಹೋಟೆಲ್ ಉಂಟು ಇಲ್ಲೇ ಪಕ್ಕದಲ್ಲಿ, ಅಲ್ಲಿ ಹೋಗಿ ನೋಡ್ತಾ ಇದ್ದೀವಿ ಏನೆಲ್ಲ ಉಂಟಂತ. ಓಕೆ, ಈಗ ಫೈನಲಿ ಒಂದು ರೆಸ್ಟೋರೆಂಟ್ ಸಿಕ್ತು. ಫಸ್ಟ್ ಒಂದು ರೆಸ್ಟೋರೆಂಟಿಗೆ ಹೋದ್ವಿ, ಅಲ್ಲಿ ಪುಟ್ಟು ಮಾತ್ರ ಅಂದರೆ ಮತ್ತೆ ಸೀದಾ ಬಂದ್ವಿ. ನಾನು ಹೇಳಿದ್ದೆ. ಹೌದಾ? ಮತ್ತೆ ಈಚೆ ಬಂದಿದೆ. ಈಗ ಇನ್ನೊಂದು ರೆಸ್ಟೋರೆಂಟ್ ಇಲ್ಲಿ ನೋಡ್ಬೇಕು ಏನು ಉಂಟಂತ ಹೇಳಿ. ಇದು ಗೇಮ್ ನಾನು ವಿನ್ ಆದೆ. ಇದು ಗೇಮ್ ಹೌದಾ? ಹೌದು, ನೀನು ಆಟ ಆಡಲಿಕ್ಕೆ ಬುದ್ದು. ಈಗ ಅಮ್ಮ ಆಟ ಆಡ್ತಿದ್ದಾರೆ. ಬಿಸಿ ಉಂಟು, ನಾನು ಹೇಳ್ಬೇಕಾ? ಬೇಡ, ಇದೆಲ್ಲ ಕಳಿಸಿದ್ದೆ ನಿಮಗೆ ಅಂತ. ಯಾರು? ಫಿಶ್ ಕರಿ. ಇದು ಅಪ್ಪಂ, ಇದು ಪರೋಟ, ಇದು ಮ್ಯಾಂಗೋ ಫಿಶ್ ಕರಿ, ಮತ್ತು ಇದು ಚಿಕನ್. ಚಿಕನ್ ಅದು ಕೊಕೊನಟ್ ಎಲ್ಲ ಹಾಕಿ ಚೆನ್ನಾಗಿರುತ್ತೆ ಇಲ್ಲಿ. ಓಕೆ, ಫೈನಲಿ ನಮ್ಮದು ಬ್ರೇಕ್ಫಾಸ್ಟ್ ಒಂದು ಆಯಿತು. ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್. ಖುಷಿ ಆಯ್ತಾ ನಿಮಗೆ? ಹಾಂ, ಬ್ರೇಕ್ಫಾಸ್ಟ್ ತಿಂದೇನು ಏನು ಮಾತಾಡ್ಲಿಕ್ಕೆ ಬರ್ತಾ ಇಲ್ವಾ? ಬರ್ತದೆ. ನಾನು ಮತ್ತು ವಿನು ಅಪ್ಪಂ ತಿಂದು. ಚೆನ್ನಾಗಿತ್ತಲ್ಲ ವಿನು? ಚೆನ್ನಾಗಿತ್ತು. ಫಿಶ್ ಕರಿ ಕೂಡ ಚೆನ್ನಾಗಿತ್ತು, ಅಂಜೆಲ್ಲ ಫ್ರೆಶ್ ಇತ್ತು. ಹಾಗೂ ಚಿಕನ್ ಕರಿ ತಿಂದ್ವಿ, ನಾವು ಕೂಡ ಮೀನು ಕರಿ ತಿಂದ್ವಿ. ಹಾ ಹೌದು, ಚೆನ್ನಾಗಿತ್ತಲ್ಲ. ಚೆನ್ನಾಗಿತ್ತು. ಮತ್ತೆ ನೀವು ಎಂತ ಪರೋಟ ತಿಂದಿದ್ದ? ಪರೋಟ ಮತ್ತು ಚಿಕನ್ ಚೆನ್ನಾಗಿತ್ತಲ್ಲ ಅದು ಕೂಡ. ಸ್ವಲ್ಪ ಕಾಸ್ಟ್ಲಿ ಹೌದು, ಆದರೆ ಪರವಾಗಿಲ್ಲ, ಚೆನ್ನಾಗಿತ್ತು. ಅದು ಅಷ್ಟು ದುಡ್ಡು ಕೊಟ್ಟು ಕೆಲವೊಮ್ಮೆ ನಾವು ತಿಂತೀವಿ, ಏನು ಕೂಡ ಒಳ್ಳೇದಿರಲ್ಲ. ಸುಮ್ಮನೆ ಅದು ಒಂಥರ ಬೇಜಾರಾಗುತ್ತೆ. ದುಡ್ಡು ಕೂಡ ಹೋಯ್ತು, ಫುಡ್ ಕೂಡ ಚೆನ್ನಾಗಿರಲಿಲ್ಲ ಅಲ್ಲ ಅಂತ. ಆದರೆ ಇದು ಫುಡ್ ಚೆನ್ನಾಗಿತ್ತು, ಪರವಾಗಿಲ್ಲ. ನಮ್ದು ಎಷ್ಟು 5 ಜನರದ್ದು 1080 1080 ಆಯಿತು. 4 ಟೀ ಮತ್ತೆ ಪರವಾಗಿಲ್ಲ. ಅದಕ್ಕೆ ಯಾವುದು ಫಿಶ್ ಕರಿ ಮತ್ತೆ ಇದಕ್ಕೇನೆ ಜಾಸ್ತಿ ಇದೆ. ಅದು ಅಂಜಲ್ ಫಿಶ್ ಅಲ್ವಾ, ಅಂಜಲ್ ಫಿಶ್ಗೆಲ್ಲ ಜಾಸ್ತಿನೇ ಇರುತ್ತೆ. ಅಂದರೆ ಕೊಕೊನಟ್ ಮಿಲ್ಕಲ್ಲಿ ಇದು ಮಾಡಿದ ಕರಿ ಚೆನ್ನಾಗಿತ್ತು ಅದು. ಓಕೆ, ಇವಾಗ ಹೌದೌದು, ಮಮ್ಮಿಂದು 40% ಆಯ್ತು. ಓಕೆ, ಈಗ ಹೋಗ್ತಾ ಇದ್ದೀವಿ ನಾವು. ಗಂಟೆ ಇವಾಗ 8:42 ಆಯಿತು. ರೀಚ್ ಆಗೋದು 3:15 ಅಂತ ತೋರಿಸ್ತಾ ಉಂಟು. ಇನ್ನು ಕೂಡ 242 ಕಿಲೋಮೀಟರ್ ಉಂಟು. ಅರ್ಧಕ್ಕಿಂತ ಜಾಸ್ತಿ ಬಂದಿದೆ. ಹೌದು, ಹೋಗೋಣ. ನಮ್ಮ ವಿನು ನೋಡಿ ಇವಾಗ ಡ್ರೈವಿಂಗ್ ಆಯ್ತು. ಇವನು ಎಲ್ಲಿ ಯಾವಾಗ ಡ್ರೈವಿಂಗ್ ಕೂತ್ಕೊಳ್ತಾನೆ, ನನಗೆ ಮತ್ತು ಇವನಿಗೆ ಜಗಳ ಆಗುವುದೇ. ಸ್ಟಾರ್ಟಿಂಗ್ ಕೂತ್ಕೊಂಡ ತಕ್ಷಣ ಸ್ಟಾರ್ಟ್ ಆಗುತ್ತೆ ನನಗೆ ಮತ್ತು ಇವನಿಗೆ. ಅಮ್ಮನೇ ಶುರು ಮಾಡುದು. ಹೌದು, ನೀನ್ ಎಂಡ್ ಮಾಡುದಾ? ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಇಲ್ಲಿ ಹೊಡಿಯೋ, ಅಲ್ಲಿ ಹೊಡಿಯೋ. ಹೌದು, ಹಾಗೆ ಅವನು ಹಾರ್ನ್ ಹೊಡಿಯಲ್ಲ, ಏನಿದ್ರು ಹಾರ್ನ್ ಹೊಡಿಯಲ್ಲ. ಇಲ್ಲಿ ಬರೋ ತನಕ ಸುಮ್ಮನೆ ಇರ್ತಾನೆ. ಎಂತ ಗಾಡಿ ಮುಂದೆ ಇದ್ರೆ ಉಂಟಲ್ಲ, ಬಿಡಲ್ಲ ಅಂತ ಇಲ್ಲ, ಚೆನ್ನಾಗಿ ಬಿಡ್ತಾನೆ. ಏನು ಇಷ್ಟ ತನಕ ಏನು ಕಂಪ್ಲೇಂಟ್ ಇಲ್ಲ, ಏನಿಲ್ಲ. ಆದ್ರೆ ಕೂತ್ಕೊಂಡವರು ಕೂಡ ಸ್ವಲ್ಪ ಸೇಫ್ ಫೀಲ್ ಮಾಡ್ಬೇಕಲ್ವಾ. ಮುಂದೆ ಒಂದು ಗಾಡಿ ಇದ್ರೆ ಅದ್ರ ಹತ್ರ ತನಕ ಅಂತ ಹೋಗ್ತಾನೆ, ಮತ್ತೆ ಸ್ಟಾಪ್ ಮಾಡ್ತಾನೆ. ನಾವೆನಿಸ್ಬೇಕು ಹೋಯ್ತು ಹೊಡೆದ ಅಂತ ಹೇಳ್ಬೇಕು, ಹಾಗೆ ಮಾಡ್ತಾನೆ. ಹೌದು. ಓಕೆ, ಈಗ ಹೋಗ. ಇನ್ನು ಕೂಡ ಸುಮಾರು ಲಾಂಗ್ ಡ್ರೈವ್ ಉಂಟು, ನೋಡೋಣ. ವಾವ್, ಅಲ್ಲ ಚೆನ್ನಾಗಿದೆಲ್ಲ ವ್ಯೂ, ಸೂಪರ್ ಇದೆ. ಉಂಟು ಇಲ್ಲಿ ಬೊಂಡ ಕುಡಿಯುವ ಅಂತ ಬಂದಿದ್ದೀವಿ. ಅಷ್ಟು ಯಾರಿಗೆ ಬೇಡ, ಅದಕ್ಕೆ ಒಂದೊಂದು ಅರ್ಧ ಮಾಡಿ ತಿನ್ನೋದು. ಅರ್ಧ ಒಳ್ಳೆ ಉಂಟಲ್ಲ ಬೊಂಡ. ನಂದು ಕಿವಿದು ಸಿಕ್ತು ರೋಹಿತ್.
ಯಾವಾಗ ಆವಾಗಲೇ ಹೋಗಿದ್ದು? ಸಿಕ್ತಲ್ಲಿ ಹೋಟೆಲಿಗೆ ಹೋಗುವಾಗ ಕೆಳಗೆ ಬಿದ್ದಿತ್ತು. ಚೆನ್ನಾಗಿದೆ ಬೊಂಡ. ಎಷ್ಟಂತೆ ಗೊತ್ತಿಲ್ಲ. ಹೊಡ್ತಾ ಇದ್ರ ಒಳಗೆ ಇದುಂಟು. ಇವ್ರು ನೋಡಿ ಅಂತೆ ಮುಂದೆ ಕುತ್ಕೊಂಡು ಇದು ನೋಡಿ ಅದು ನೋಡಿ ಅದು ನೋಡು ಇದು ನೋಡು ಅಲ್ಲ ರಾಂಬುಟಾನ್ ನೋಡು. ಎಷ್ಟು ಫ್ರೂಟ್ಸ್ ಇದು ಉಂಟಂತ ಇಲ್ಲ, ಎಷ್ಟು ಬಗೆ 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 ನೋಡಿದ್ವಿ ಅಂತ ಇಲ್ಲ. ನಾವೆಲ್ಲರೂ ಮನೆಯಲ್ಲಿ ಒಳ್ಳೆ ಫ್ರೂಟ್ ಇದು ನೋಡಿ ಮರಗೆನ್ಸಿದ್ದು ನೋಡಿ ಹೀಗೇನೆ. ಅದು ನಾವು ನೋಡ್ಲಿ ಇದ್ರೆ ಸಿಟ್ಟು ಬರ್ತದೆ. ಎಷ್ಟು ಅಲ್ಲ ಮಾವಿನ ಮಾವಿನ ಹಣ್ಣು ಹೇಳುದೇ ಬೇಡ, ಫುಲ್ ಹಣ್ಣಾಗಿದೆ ಹಾಗೆ ಬಿಟ್ಟಿದ್ದಾರೆ. ಅಲ್ಲ ಎಂತ ಅವಸ್ಥೆ. ಮಾವಿನ ಹಣ್ಣು, ರಾಂಬುಟಾನು, ಎಷ್ಟೊಂದು ಫ್ರೂಟ್ಸ್, ಎಲ್ಲ ಫ್ರೂಟ್ಸ್ ಇದು ನೋಡ್ತಾ ಹೋಗುದು, ಖುಷಿ ಆಗುತ್ತೆ. ಇಲ್ಲಿ ಬಂದ್ವಿ, ಇಲ್ಲಿ ಅಮ್ಮ ಇಲ್ಲಿ ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ ಕೂಡ ಇತ್ತು, ಅದಕ್ಕೆ ಹೋಗ್ಲಿಕ್ಕೆ. ಮತ್ತೆ ಇಲ್ಲಿ ಏನು ತಿನ್ಲಿಕ್ಕೆ ನೋಡುವಾಗ ಚಿಪ್ಸ್ ಇತ್ತು ಅಷ್ಟೇ. ಇದೆಂತ ಸ್ವೀಟ್ ಪರೋಟ. ಸಿಟ್ಟು ಪರೋಟ. ಸ್ವೀಟ್ ಪರೋಟ. ಸಿಟ್ಟು ಪರೋಟ ಕಳಿಸಿದ್ರೆ ಸಾಪಿಟ್ಟ ಕೊಡು. പിന്നെ ചക്കര കുറവ്, മധുരം കുറവാ. സാധാരണ പൊറോട്ട തന്നെ. ಕವರ್ಲಿಡೋ ಪ್ಯಾಕೆಟ್ ಇಡೋ. ಓಕೆ, ಇನ್ನು ಸ್ವಲ್ಪ ಉಂಟು ಮುನ್ನ ರೀಚ್ ಆಗಲಿಕ್ಕೆ. ಫೈನಲಿ ಒಂದು ಟಾಯ್ಲೆಟ್ ಸಿಕ್ತು, ಕ್ಲೀನ್ ಇತ್ತು ಇಲ್ಲಿ, ತುಂಬ ಖುಷಿ ಆಯ್ತು. ಹಾಗೂ ಸ್ನ್ಯಾಕ್ಸ್ ತಗೊಳ್ತಾ ಇದ್ದು ಒಳ್ಳೆ ಉಂಟು. ಕ್ರೀಮ್ ಬಂತು. ಏನು ಈಗ ಮುನ್ನಾರ್ ರೀಚ್ ಆದ್ವಿ ನಾವು ಆ ಸಲ ಬಂದಾಗ ಇಲ್ಲೇ ಸ್ವಲ್ಪ ಮುಂದೆ ರೂಮ್ ಇತ್ತು, ಅಲ್ಲಿ ನಿಂತಿದ್ವಿ. ಆದರೆ ಈ ಸಲ ಸ್ವಲ್ಪ ಇನ್ನೂ ಕೂಡ ಮುಂದೆ ಹೋಗ್ಲಿಕ್ಕೆ ಉಂಟು ನಮಗೆ. ಇಲ್ಲೇ ಟೌನಲ್ಲೇ ನಿಂತಿದ್ವಿ ಆ ಸಲ, ಚೆನ್ನಾಗಿತ್ತು. ಇಲ್ಲೇ ಇದು ನೋಡಿ, ಇದು ಮುನ್ನಾರ್ ಟೌನ್, ಇಲ್ಲಿರೋದೆಲ್ಲ ಶಾಪ್ಸ್ ಎಲ್ಲ. ಈಗ ನಾವು ಹೋಗೋದು ಸ್ವಲ್ಪ ಔಟ್ಸೈಡ್. ಹುಡುಕುವೆ ನಮ್ಮದಿ ಹಾರುವ ಮೋಡದಂತೆ, ತೇಲಿ ಹೋಗುತ್ತಿದೆ ಹೃದಯ, ಕಳೆದು ಹೋದ ಕ್ಷಣಗಳು ಮತ್ತೆ ಮಾತಾಡಿವೆ. ನಿಶ್ಶಬ್ದ ದಾರಿಯಾಲಿ ನಿನ್ನ ನೆರಳಿದೆ, ಹಾರುವ ಗಾಳಿಯಂತೆ ಮುಕ್ತವಾಗುತ್ತಿದೆ ಜೀವ, ಮರೆಯಾದ ಕನಸುಗಳು ಮತ್ತೆ ಹುಟ್ಟಿವೆ. ರೋಡ್ ಕೂಡ ನೋಡ್ಬೋದು ನೀವು, ಎಷ್ಟು ಇದುಂಟಂತ ಹೇಳಿ. ನ್ಯಾರೋ, ತುಂಬ ಸ್ವಲ್ಪ ದೂರ ಉಂಟು ರೋಡ್. ಇನ್ನು ಕೂಡ ನೋಡಿ ಮೇಲೆ ಹತ್ತಾ ಇದ್ದೀವಿ. ಹೋಗ್ಲಿಕ್ಕೆ ಏನೋ ನಂಗೆ ಗೊತ್ತಿಲ್ಲ. 6 ಕಿಲೋಮೀಟರ್ ಇನ್ನೂ ಕೂಡ. ದೇವರೇ, ಸಿಟಿಯಿಂದ 22 ಕಿಲೋಮೀಟರ್ ಅಲ್ಲ. ಓಕೆ, ಒಳಗಡೆಯಿಂದ ಈಗ ನಾವು ಸೀದಾ ಮೇನ್ ರೋಡಿಗೆ ಬಂದ್ವಿ. ಇನ್ನು ಸ್ವಲ್ಪ ದೂರದಲ್ಲೇ ನಮ್ಮ ಹೋಟೆಲ್ ಕೂಡ ಸಿಗುತ್ತೆ. ಆದರೆ ಇಲ್ಲೇ ವ್ಯೂ ನೋಡಿ, ಇಲ್ಲಿ ಫುಲ್ಲು ನಿಮಗೆ ಎಸ್ಟೇಟ್ ಮೋಡ ಅದೇ ಕಾಣುತ್ತೆ. ಮೌನದ ಹಾಡಿನಲ್ಲಿ ನನ್ನ ಲೋಕವಿದೆ,
ದೂರ ಸಾಗುತ್ತಿದೆ ಈ ಕನಸಿನ ಪಯಣ, ನಿಲ್ಲದ ಕ್ಷಣಗಳಲ್ಲಿ ಹುಡುಕುವೆ ನೆಮ್ಮದಿ. ಹಾರುವ ಮೋಡದಂತೆ ತೇಲಿ ಹೋಗುತ್ತಿದೆ ಹೃದಯ, ಕಳೆದು ಹೋದ ಕ್ಷಣಗಳು ಮತ್ತೆ ಮಾತಾಡಿ ಎಂದು. ಅಡ್ಡ ಬರ್ತಾ ಉಂಟು, ಅದರ ಹಿಂದ್ಗಡೆ ಹೋಗ್ತದೆ. ಅದೇ ನಾವು ಇವಾಗ ನಿಲ್ಲುವಂಥದ್ದು ರೆಸಾರ್ಟ್ ನೋಡಿ ಹೇಗೆ ಮೋಡ, ಅದಕ್ಕೆ ಫುಲ್ ಇಷ್ಟು ದೊಡ್ಡ ಮೋಡ. ಓ ಇದೊಂಥರ ವಿಚಿತ್ರ ನಮಗೆ ಎಕ್ಸ್ಪೀರಿಯನ್ಸ್ ನೋಡಿ. ನಮ್ಮ ಕೈಯಲ್ಲಿ ಮೋಡ ಉಂಟು ನೋಡಿ, ಇದು ನಮ್ಮ ಕೈಯಲ್ಲಿ ಹೋಗ್ತಾ ಉಂಟು ಮೋಡ. ಮೋಡ ತೋರ್ಸ ಮೋಡ ಫ್ರೂಟ್ ಆರೆಂಜ್ ಸಾಗುವ ಸಮಯವೇ ನಿಂತಂತೆ ಅನಿಸಿತು, ಸಾಗುವ ಸಮಯವೇ ನಿಂತಂತೆ ಅನಿಸಿತು, ಈ ಕ್ಷಣ ಹೃದಯದೊಳಗೆ ಶಾಶ್ವತವಾಯಿತು. ಹಾರುವ ಗಾಳಿಯಂತೆ ಮುಕ್ತವಾಗುತ್ತಿದೆ ಜೀವ, ಮರೆಯಾದ ಕನಸುಗಳು ಮತ್ತೆ ಹುಟ್ಟಿವೆ ಇಂದು. ಇವಾಗ ಮೇಲೆ ಕಾಣ್ತಾ ಇದೆ ನೋಡಿ, ಅದೇ ನಮ್ಮದು ರೆಸಾರ್ಟ್ ಕ್ಲಬ್ ಮಹೇಂದ್ರದಿಂದ. ಹಾಗೂ ಅದಕ್ಕೆ ಲೇಕ್ ವ್ಯೂ ಏನೋ ಹೆಸರು ಆ ರೆಸಾರ್ಟ್. ಬಿಸಿ ಬಿಸಿ ಕಷಾಯ ಕೊಟ್ಟರು ವೆಲ್ಕಮ್ ಡ್ರಿಂಕ್ ಆಗಿ. ಚೆನ್ನಾಗಿದೆ. ಸ್ವಲ್ಪ ಇದು ಹಾಕಿದ್ದಾರೆ, ಎಂಥ ಪೆಪ್ಪರ್ ಎಲ್ಲ ಉಂಟು. ಇಲ್ಲಿ ಚಳಿ ಅಲ್ವಾ. ಓಕೆ, ಫೈನಲಿ ನಮ್ಮ ರೂಮಿಗೆ ನಾವು ರೀಚ್ ಆದ್ವಿ. ಇದಕ್ಕೆ ಸ್ಟುಡಿಯೋ ರೂಮ್ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಸಿಕ್ಕಿದೆ. ಹಾಗೂ ಇಲ್ಲಿಯ ವ್ಯೂ ಉಂಟು ನೋಡಿ, ಏನು ಹೇಳೋದು, ಇಲ್ಲಿ ಕೂತ್ಕೊಂಡ್ರೆ ತುಂಬ ಚೆನ್ನಾಗಿದೆ ವ್ಯೂ ನೋಡಲಿಕ್ಕೆ. ಫುಲ್ಲು ಟೀ ಎಸ್ಟೇಟ್, ಆ ಟೀ ಎಸ್ಟೇಟ್, ಲೇಕ್ ವ್ಯೂ ಹಾಗೂ ಹಿಮ, ಮೋಡ, ವಾವ್ ಸೂಪರ್ ಇದೆ, ಖುಷಿಯಾಗತ್ತೆ. ಇದು ವ್ಯೂ ನಮ್ಮದು ನೋಡಿ. ಫೈನಲಿ ಅಷ್ಟು ಲಾಂಗ್ ಡ್ರೈವ್ ಮಾಡಿ ಇಲ್ಲಿ ರೀಚ್ ಆಗಿದ್ದೆ ಉಂಟಲ್ಲ, ಏನೋ ಒಂಥರ ಖುಷಿ ಆಯಿತು. ಆ ಟಯರ್ಡ್ನೆಸ್ ಉಂಟು ನೋಡಿ, ಇದು ಹೊರಗಡೆ ಕೂತ್ಕೊಳ್ಳಿಕ್ಕೆ ಅಷ್ಟು ಕೂಲ್ ಇದೆ, ಚೆನ್ನಾಗಿದೆ. ಇಷ್ಟ ಆಯ್ತು ನನಗೆ. ಒಳಗಡೆ ಕೂಡ ತುಂಬ ಚೆನ್ನಾಗಿದೆ, ಸ್ಪೇಸ್ ಎಲ್ಲ ನೋಡಿ ಈ ರೀತಿ ಇದೆ ನೋಡಲಿಕ್ಕೆ. ಹಾಗೂ ಒಳಗಡೆ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಕೂಡ ಬಾಲ್ಕನಿಯಲ್ಲಿ ಕೂತ್ಕೊಳ್ಳಿಕ್ಕೆ ಸಣ್ಣದಾಗಿ ಒಂದು ಕೊಟ್ಟಿದ್ದಾರೆ, 2 ಸೀಟೆಲ್ಲ ಚೆನ್ನಾಗಿದೆ. ಇದು ನಾನು ಆಮೇಲೆ ಶೂಟ್ ಮಾಡಿದ್ದು. ಬಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಎಲ್ಲ ಆದಮೇಲೆ ನಾನು ನಿಮಗೆ ರೂಮೆಲ್ಲ ಶೂಟ್ ಮಾಡಿದ್ದು. ಹಾಗಾಗಿ ಎಲ್ಲ ಅದರ ಮೇಲೆ ಮಕ್ಕಳೆಲ್ಲ ಹೊರಳಾಡಿ ಆಚೀಚೆ ಆಗಿದೆ. ಆದರೆ ಚೆನ್ನಾಗಿದೆ ರೂಮ್, ನೋಡ್ಬೋದು ನೀವು. ಸ್ಪೇಸ್ ಎಲ್ಲ ಚೆನ್ನಾಗಿದೆ. ಇನ್ನೂ ನೋಡಬೇಕು, ಎಕ್ಸ್ಪೀರಿಯನ್ಸ್ ನಿಂತ ಮೇಲೆ ಗೊತ್ತಾಗುತ್ತಲ್ವಾ ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಓಕೆ, ಇಲ್ಲಿ ಮಂಗಗಳಿವೆ. ಮಂಗಗಳ ಕಾಟ ಸ್ವಲ್ಪ ಜಾಸ್ತಿ ಅಂತೆ. ಅವ್ರು ಹೇಳ್ತಾ ಇದ್ರು, ಏನೇ ವಸ್ತು ಏನೇ ಹೊರಗಡೆ ಇಡಬೇಡಿ, ಚಪ್ಪಲ್ ಕೂಡ ಇಡಬೇಡಿ ಅಂತೇಳಿ. ಅಷ್ಟೊಂದು ಇವಾಗ ಹೊರಟ್ವಿ ನಾವು ಒಂದು ರೌಂಡ್ ಹೊರಗಡೆ. ಏನು ತಿನ್ನಲಿಲ್ಲ. ಇಲ್ಲಿ ಕಿಚನಲ್ಲಿ ಕೂಡ ಏನಿಲ್ಲ ಅಂತೆ. ಹಾಗೆ ರೆಸ್ಟೋರೆಂಟ್ರಲ್ಲಿ ಇನ್ನು ಈವ್ನಿಂಗ್ ಅದೇನು ರೆಸ್ಟೋರೆಂಟ್ರಲ್ಲಿ ಇಲ್ಲಿ ಅಷ್ಟು ಬೇಗ ಕ್ಲೋಸ್ ಮಾಡೋದು? ಚೆಕ್ ಇನ್ ಮಾಡುವಾಗಲೇ ಲೇಟ್ ಆಗುತ್ತೆ ಅಲ್ವಾ?
ಅದು ನಿಜ ಚೆಕ್ ಇನ್ 2 o'clock ಹಾಂ ಮತ್ತೆ 3 o'clock 3:30ಗೆ ಕ್ಲೋಸ್ ಆದರೆ ಎಂತ ಮಾಡೋದು? ಓಕೆ ಓಕೆ, ಈಗ ನಾವು ಇದಕ್ಕೆ ಹೊರಗಡೆ ಏನಾದರೂ ತಿನ್ನಲಿಕ್ಕೆ ಇದ್ದರೆ ಹೋಗ್ತಾ ಇದ್ವಿ. ಓಕೆ, ಇವಾಗ ಒಂದು ಕಡೆ ಸಿಕ್ತು, ಇಲ್ಲೇ ಕೆಳಗಡೆ ಹೋಟೆಲ್ ಕೆಳಗಡೆ ಉಂಟು. ಅಲ್ಲಿ ಈಗ ಸ್ವಲ್ಪ ಏನಾದರೂ ತಿನ್ನೋಣ ಅಂತೇಳಿ ಪರೋಟ ಮತ್ತು ಚಿಕನ್ ರೋಸ್ಟ್ ಎಲ್ಲ ಉಂಟು. ಅದನ್ನು ತಿನ್ನೋದು ಹಾಗೂ ಒಂದು ರೌಂಡ್ ತಿರುಗಾಡಿ ಬರೋದು. ಓಕೆ, ಇವಾಗ ಇಲ್ಲಿ ಸ್ವಲ್ಪ ವ್ಯೂ ಪಾಯಿಂಟ್ ನೋಡೋಣ ಅಂತೇಳಿ ಬಂದಿದ್ದೀವಿ. ಹಾಗೆಯೇ ಮ್ಯಾಗಿ ತಿನ್ನೋಣ ಅಂತೇಳಿ ಇಲ್ಲಿ ಬಂದ ಮೇಲೆ ಮ್ಯಾಗಿ ಹಾಗಾದೊಂದಿಗೆ ಒಂದು ಟೀ ಕಾಫಿ ಕುಡಿಯೋದಿದ್ರೆ ಹೇಗೆ ಅಲ್ವಾ, ಅದು ಕೂಡ ಈ ಚಳಿಯಲ್ಲಿ ತುಂಬ ಚೆನ್ನಾಗಾಗತ್ತೆ. ಹಾಗೆ ಕಲೆ ಅಯ್ಯೋ ಸಿಲಿಂಡರ್ ಹೊತ್ತು ನಾಲ್ಕೈ ಸಿಲಿಂಡರ್ ಖಾಲಿ ಆಗಿದಂತೆ, ಹಾಗೆ ನಮಗೆ ಇಲ್ಲಿ ಏನು ಸಿಗಲಿಲ್ಲ. ಓಕೆ, ನಾವೊಂದು ವ್ಯೂ ಎಲ್ಲ ಶೂಟ್ ಮಾಡಿ ಆಮೇಲೆ ಹೋಗೋಣ. ಮುನ್ನಾರ್ ನಿಮಗೆ ನೋಡ್ಲಿಕ್ಕೆ ಸಿಗೋದು ಟೀ ಎಸ್ಟೇಟ್, ಆ ಮೋಡಗಳು ಹಾಗೂ ಕೂಲ್ ವೆದರ್ ಹಾಗೂ ಅಲ್ಲಲ್ಲಿ ಮ್ಯಾಗಿ ಸಿಕ್ತು ನಮಗೆ ಕುಡಿಯಲಿಕ್ಕೆ. ಮ್ಯಾಗಿ ಅವರು ತಿಂತಾ ಇದ್ದಾರೆ, ಬೇಡ ನಾನು ಟೀ ಕುಡಿಯೋಣ ಅಂತ ಹೇಳಿ. ಎಷ್ಟು ಸಲ ತೋರಿಸೋದು ವ್ಯೂ, ಎಷ್ಟು ಚೆನ್ನಾಗಿದೆ. ಹೌದು, ಓಕೆ, ಇವಾಗ ನೈಟ್ ಆಯಿತು. ಇದು ನಮ್ಮ ರೂಮಿನಿಂದ ಕಾಣುವಂಥ ಸೀನರಿ ಈ ರೀತಿ ಕಾಣುತ್ತೆ ಸ್ವಲ್ಪ ನೈಟ್ ಆದರೆ. ಇನ್ನು ಮೋಡ ಎಲ್ಲ ಬಂದರೆ ಫುಲ್ಲು ಕತ್ತಲೆ ಆಗುತ್ತೆ. ಓಕೆ ನೋಡಿ, ಇದು ಮೇಲ್ಗಡೆ ಕಾಣ್ತಾ ಇರೋದು ಮಕ್ಕಳ ರೂಮ್. ಮಕ್ಕಳು ಇಲ್ಲಿ ಇರ್ತಾರೆ. ಒಳಗಡೆ ಹೇಗಿದೆ ನಾನು ತೋರಿಸ್ತೀನಿ, ಚೊಕ್ಕದಾಗಿ ತೋರಿಸ್ತೀನಿ. ಚೆನ್ನಾಗಿದೆ ಹೀಗೆ ನೋಡಲಿಕ್ಕೆ. ಓಕೆ, ಇದು ಮಕ್ಕಳು ನೋಡಿದ್ದಲ್ವಾ, ವುಡನ್ ಫಿನಿಶ್ ಆಗಿ ತುಂಬ ಚೆನ್ನಾಗಿದೆ. ಹಾಗೂ ನನಗೂ ಟಯರ್ಡ್ ಆಗಿದೆ, ಹಾಗಾಗಿ ಮಲಗುವುದಿನ್ನು. ನಾಳೆ ಸಿಗ್ತೀನಿ. ನಾಳೆಗೆ